ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 35ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 36ನೇ ಅಧ್ಯಾಯವನ್ನು ಶುರು ಮಾಡೋಣ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅಕ್ಕ ಬಿಟ್ಟೋಗ್ತಾಳೆ ಅಂತ ಅಳ್ತಾ ಕೂತಿದ್ದ ಹುಡುಗ ಇವನೇನಾ? ಎಲ್ಲರೂ ಒಟ್ಟಿಗೆ ಕೇಳಿದರು. ನಕ್ಷುಗೆ ಅಣ್ಣ ಇಲ್ವಲ್ಲ, ತಮ್ಮ ಅಲ್ವಾ ಇರೋದು, ಅದಕ್ಕೆ ಹೇಳಿದರು ಅಣ್ಣ ಇದ್ದಿದ್ರೆ ಮುಂದೆ ನಿಂತ್ಕೊಂಡು ಗ್ರ್ಯಾಂಡಾಗಿ ಈಗಿನ ಕಾಲಕ್ಕೆ ತಕ್ಕಂತೆ ಮದುವೆ ಮಾಡೋನು. ವಿಶ್ವ ದುಡ್ಡು ಖರ್ಚು ಮಾಡ್ಬೋದು ಅಷ್ಟೇ, ಈಗಿನ ಕಾಲಕ್ಕೆ ತಕ್ಕಂತೆ ಮಾಡೋಕ್ಕೆ ಎಲ್ಲಿ ಗೊತ್ತಾಗುತ್ತೆ ಅಂತ ಹಂಗಿಸಿದ್ರು ಯಾರೋ. ಅದಕ್ಕೆ ಅವತ್ತಿಂದಾನೇ ನಕ್ಷು ಮದುವೆ ಹೇಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ ನಾನು. ನಾಳೆ ನಕ್ಷು ನನಗೂ ಅಣ್ಣ ಇದ್ದಿದ್ರೆ ಅಂತ ಫೀಲ್ ಆಗಬಾರ್ದು. ಜೀವನ್ ಥೇಟ್ ಹಿರಿಯವನಂತೆ ಮಾತನಾಡಿದ್ದ. ನಕ್ಷತ್ರಳ ದೊಡ್ಡಪ್ಪ ತಲೆ ತಗ್ಗಿಸೋ ಅಂತ ಆಗಿತ್ತು. ನಕ್ಷತ್ರ ಹುಟ್ಟಿದ ಮೇಲೇ ವಿಶ್ವಂಗೆ ಅದೃಷ್ಟಲಕ್ಷ್ಮಿ ಒಲ್ದಿದ್ದು, ಅದಕ್ಕೆ ಮಗಳು ಅಂದರೆ ಅಷ್ಟು ಪ್ರೀತಿ. ನಕ್ಷತ್ರಳ ದೊಡ್ಡಪ್ಪ ಮಾತು ಸೇರಿಸಿದ್ರು. ಇದೆಲ್ಲದರ ನಡುವೆ ಸುಧಾಮಣಿಯವರಿಗೆ ವಿಶ್ವನಾಥರು ಮಕ್ಕಳಿಗೆ ಕಲಿಸಿರುವ ಸಂಸ್ಕಾರ, ಸ್ವಾಭಿಮಾನದ ಬದುಕು ಅರಿವಾಗಿ ಗೌಡರು ಸುಖಾಸುಮ್ಮನೆ ಯಾರನ್ನು ಆಯ್ಕೆ ಮಾಡಲ್ಲ, ಅಳೆದು ತೂಗಿನೇ ಮಾಡೋದು ಅಂತ ಅಂದ್ಕೊಂಡಿದ್ರು. ಮತ್ತೊಂದಷ್ಟು ಮಾತುಕತೆಯಾದ ಮೇಲೆ, ವಿಶ್ವ ಅವರೇ, ಶಾಸ್ತ್ರೋಕ್ತವಾಗಿ ನೀವು ಬಂದು ನಮ್ಮ ಮನೆ ನೋಡಿಕೊಂಡು ಬನ್ನಿ, ಮಗಳನ್ನು ಕೊಡೋದು ನಿಮಗೂ ಒಪ್ಪಿಗೆ ಆಗಬೇಕಲ್ವಾ ಅಂದರು ಗೌಡರು. ನೋಡಿರೋದಕ್ಕೆ ಅಲ್ವಾ ಗೌಡ್ರೆ ಎರಡನೇ ಯೋಚನೆ ಮಾಡದೆ ಮಗಳನ್ನು ಕೊಡೋಕೆ ಒಪ್ಪಿದ್ದು ಅಂತ ವಿಶ್ವನಾಥರು ಹೇಳಿದರು. ಅದೇನೇ ಇರಲಿ, ನೀವೊಂದು ಸಾರಿ ಬನ್ನಿ, ನಿಮ್ಮವ್ರನ್ನ ಎಲ್ಲರನ್ನೂ ಕರ್ಕೊಂಡು ಬನ್ನಿ, ನಾವಿನ್ನು ಹೊರಡ್ತೀವಿ ಅಂದರು ಗೌಡರು. ಪೂರ್ಣಿಮಾ ನಕ್ಷತ್ರಗಳನ್ನು ಒಳಗೆ ಕರೆದು ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡಿಸಿ ಸುಧಾಮಣಿ ತಾರಾಮಣಿಯವರಿಗೆ ಉಡಿ ತುಂಬಿಸಿದ್ರು. ಎಲ್ಲರೂ ಹೋಗಿ ಬರುತ್ತೇವೆಂದು ಎದ್ದು ನಿಂತರು. ಗೌಡರು ನಕ್ಷತ್ರಳ ಬಳಿ ಬಂದು, ಸಂತೋಷನಾ ಲಕ್ಷ್ಮಿ ಅಂತ ಕೇಳಿದರು. ಮಾವ, ನಿಮಗೆ ಸಂತೋಷ ಆಯಿತಾ ಹೇಳಿ ಅಂತ ನಕ್ಷತ್ರ ಕೇಳಿದ್ಲು. ಸಂತೋಷನೇ, ಆದರೆ ನೀನಿನ್ನೂ ನಮ್ಮ ಮನೆಗೆ ಬರೋದು 3 ವರ್ಷ ಲೇಟ್ ಆಯ್ತಲ್ಲ, ಅದೇ ಬೇಸರ ಅಂತ ಗೌಡ್ರು ಹೇಳಿದರು. ಆ ಮನೆ ಏನು ಈ ಮನೆ ಏನು, ನೀವೇ ಇಲ್ಲಿ ಬಂದುಬಿಡಿ ಮಾವ ಅಂದಳು ನಗುತ್ತಾ. ನೋಡು, ಬೆಳಿಗ್ಗೆಯಿಂದ ನಗ್ಸೋಕ್ಕಾಗಿರಲಿಲ್ಲ, ಮಾವ ಮಾತಾಡ್ಸಿದ ಕೂಡಲೇ ನಕ್ಬಿಟ್ಲು ಸೊಸೆ ಅಂದರು ಸತಿ ಎತ್ತಿ ಹತ್ತಿರ ಬಂದು ಹೋಗಿ ಬರ್ತೀವಿ ಅಂತ ಹೇಳುತ್ತಾ. ಎಲ್ಲರೂ ಗುಂಪು ಕಟ್ಟಿಕೊಂಡು ನಿಂತಿದ್ದರಿಂದ ಹೋಗಿ ಬರಲೆ ಎಂದು ಹೇಳಲಾಗದೆ ಒದ್ದಾಡಿದವನು ನವೀನ್ ಒಬ್ಬನೇ. ಅಬ್ಸರ್ವ್ ಮಾಡಿದ ಶರದಿ ಮತ್ತು ಸ್ನೇಹ ಸಿಕ್ಕ ಮತ್ತೊಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳಲು ಪ್ಲ್ಯಾನ್ ಮಾಡಿ ಎಲ್ಲರೂ ಬೀಳ್ಕೊಡಲು ಹೊರ ನಡೆದಾಗ ನಕ್ಷತ್ರಳಿಗೆ, ನಕ್ಷು ಪ್ಲೀಸ್ ಆಚೆ ಬರಬೇಡ್ವೆ, ಒಳ್ಳೆ ಮಜಾ ಇದೆ ಆಗ ಅಂತ ಒಳಗೆ ಉಳಿಸಿದ್ರು. ಕಣ್ಣಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲರೊಡನೆ ಹೊರಬಂದು ಎಲ್ಲರೂ ಕಾರಲ್ಲಿ ಕೂತಾದ ಮೇಲೂ ಹೊರಬಾರದ ನಕ್ಷತ್ರಳನ್ನು ಕಂಗಳು ಅರಸುತ್ತಾ ಕಾರ್ ಸ್ಟಾರ್ಟ್ ಮಾಡದೆ ಸ್ಟೇರಿಂಗ್ ಹಿಡಿದು ಮನೆಯೊಳಗೆ ನೋಡ್ತಾ ಇದ್ದ. ಗೌಡ್ರು ಸ್ಟಾರ್ಟ್ ಮಾಡೋ ಕಾರ್ನ ಅಂತ ಅಂದರೂ ಸ್ಟಾರ್ಟ್ ಮಾಡದೆ ನೆಪ ಹುಡುಕ್ತಾ, ನವೀಬ್ರೋ ಸ್ಟಾರ್ಟ್ ಮಾಡಿ, ಯಾಕೆ ಸ್ಟಾರ್ಟ್ ಆಗ್ತಿಲ್ವಾ, ಬೆಳಗ್ಗೆ ಇನ್ನೂ ಚೆನ್ನಾಗಿತ್ತಲ್ವಾ, ಮೆಕ್ಯಾನಿಕ್ನ ಕರೆಸ್ಬೇಕಾ ಅಂತ ಕಿಚಾಯಿಸಿದ್ಲು ಶರದಿ. ಶರದಿ, ಗೊತ್ತಿದ್ದು ಆಟ ಆಡಿಸ್ತಿದೀಯಾ, ನನಗೆ ಗೊತ್ತು ನಿಮ್ಮದೇ ಕಿತಾಪತಿ, ಕರೆಸ್ರೆ ಆಚೆಗೆ ನಿಧಾನವಾಗಿ ಹೇಳಿದ ನವೀನ್. ಹೌದೌದು, ಮೆಕ್ಯಾನಿಕ್ನ ಕರೆಸಲೇಬೇಕು, ಆ ಮೆಕ್ಯಾನಿಕ್ ಹೆಸರು ಅಂದು ಹೇಳಲು ಹೋದ ಸ್ನೇಹಾಳ ಮಾತಿಗೆ ತಡೆದ ಶರದಿ, ನವೀಬ್ರೋ ಮತ್ತೊಂದು ಚಾಲೆಂಜ್, ಈಗ ಎಲ್ರೆದ್ರಿಗೂ ನೀವೊಬ್ಬರೇ ಒಳಗಡೆ ಹೋಗಿ ಅವಳಿಗೆ ಬಾಯ್ ಹೇಳಿ ಬರಬೇಕು, ಚಾಲೆಂಜ್ ಎಕ್ಸೆಪ್ಟೆಡಾ ಅಂದಳು. ಹೋದರೆ ಏನು ಚಾಲೆಂಜ್ ಹೇಳು ಅಂದ ನವೀನ್. ನೀವು ಹೋದರೆ ನೀವು ಹೇಳಿದ ಕಡೆ ಪ್ರೀ ಎಂಗೇಜ್ಮೆಂಟ್ ಫೋಟೋಶೂಟ್, ಇಲ್ಲ ಅಂದರೆ ನಾವು ಹೇಳಿದ ಕಡೆ ಅಂದಳು ಶರದಿ. ಪಕ್ಕದಲ್ಲೇ ಕೂತಿದ್ದ ಗೌಡರ ಕಡೆ ನೋಡಿದ ನವೀನ್, ಅಪ್ಪ ಇರಿ ಬಂದೆ 5 ನಿಮಿಷ ಅಂತ ಒಳಗೂಡಿದ ಒಂದೇ ನೆಗೆತಕ್ಕೆ. ಜರುಗಿದ ಸಂಭ್ರಮಕ್ಕೆ ಮೂಕ ಸಾಕ್ಷಿಯಂತೆ ನಿಂತಿತ್ತು ಹಾಲ್. ಎಲ್ಲರೂ ಹೋದ ಬಳಿಕ ಕದಲಿಸದೆ ಹಾಗೇ ಇದ್ದ ಹಾಡ್ ಚಿತ್ತಾರದಲ್ಲಿ ಗುಲಾಬಿ ಎಸಳುಗಳ ಜೊತೆ ಆಟವಾಡುತ್ತಾ ಕುಳಿತಿದ್ದಳು. ನರಳಿನ ಆಕೃತಿಯ ನೋಡಿ ಹಿಂದಿರುಗಿ ನೋಡಿದವಳು, ಬಂದೇ ಬಿಟ್ಯಾ, ಬರಲ್ಲ ಅಂದ್ಕೊಂಡಿದ್ದೆ ಎಂದಳು. ಬರದೇ ಇರ್ತೀನಿ ಅಂದ್ಕೊಂಡಿದ್ಯಾ ಹೇಗೆ ಅಂತ ಹತ್ತಿರ ಬರುತ್ತಾ, ಎಲ್ಲರೂ ಆಚೆನೇ ಇದ್ರಲ್ಲ, ಏನಕ್ಕೆ ಬರೋಕ್ಕೆ ಹೋದೆ ಎಂದ ನಕ್ಷತ್ರಳಿಗೆ. ಎಲ್ಲರೂ ಇದ್ದಾರೆ, ಆದರೆ ನೀನಿಲ್ವಲ್ಲ, ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಮುಂಚೆ ಹೊರಗಿನಿಂದ ಬಂದಮೇಲೆ ಹಾಫ್ ಶರ್ಟ್ ಮುಖ ನೋಡಬೇಕಂತೆ ಕಣ್ಣು ಮಿಟುಕಿಸಿದ. ಏನೋ ಒಂದು ಹೇಳ್ತಾ ಇರ್ತೀಯ, ನಿನ್ನ ಕತೆ ಕೇಳೋ ಟೈಮೆಲ್ಲ ಇದು, ಏನೋ ಹೇಳ್ತೀನಿ ಕೇಳ್ತೀಯಾ ಅಂದಳು. ಯಾವತ್ತಾದರೂ ನೀನು ಹೇಳೋದನ್ನು ಕೇಳಲ್ಲ ಅಂದಿದ್ದೀನಾ ಅಂದ ನವೀನ್. ಪ್ರಾಮಿಸ್ ಕರೋ ಅಂಗೈ ಮುಂದೆ ಚಾಚಿದಳು. ಕೈಗೂ ಹುಬ್ಬೇರಿಸುತ್ತಾ ಕೇಳಿದ. ಪ್ರಾಮಿಸ್ ಕರೋ ಫಸ್ಟ್, ನಾನು ಕೇಳಿದ್ದಕ್ಕೆ ನೀನು ಇಲ್ಲ ಅನ್ನಲ್ಲ, ಬಟ್ ಪ್ಲೇಟ್ ಚೇಂಜ್ ಮಾಡ್ತೀಯಾ ಹಿಟ್ಲರ್ ನಂಬಲಾರದವಳಂತೆ ಕೇಳಿದ್ದಳು ನಕ್ಷತ್ರ. ಓಕೆ ಪ್ರಾಮಿಸ್ ಹೇಳು ಎಂದು ಮಾತು ಕೊಟ್ಟ ನವೀನ್. ಮನೆಗೆ ಹೋದ್ಮೇಲೆ ದಿವ್ಯಾ ಹತ್ರ ಮಾತಾಡ್ತೀಯಾ ಪ್ಲೀಸ್, ನನಗೋಸ್ಕರ, ಅವಳನ್ನು ಫ್ರೆಂಡ್ ಅಂತನಾದರೂ ಆಕ್ಸೆಪ್ಟ್ ಮಾಡ್ಕೊ, ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋತೀಯ ಅಲ್ವಾ. ಕಣ್ಣಲ್ಲೇ ಕೋರಿಕೆ ಇತ್ತು. ಐ ಅಂಡರ್ಸ್ಟ್ಯಾಂಡ್ ಯುವರ್ ಇಂಟೆನ್ಷನ್, ಡೋಂಟ್ ವರಿ. ಬೇರೇನೂ ಇಲ್ವಾ ಆಸೆ ಕಣ್ಣಿನಿಂದ ನೋಡುತ್ತಾ ಕೇಳಿದ. ನಡಿ ಮೊದಲು ನೀನು
ತಳ್ಳಿಕೊಂಡು ಬಂದಳು ಆಚೆ. ಎಲ್ಲರಿಂದ ಬೀಳ್ಕೊಟ್ಟು ಕಾರು ಧೂಳೆಬ್ಬಿಸುತ್ತಾ ಹೊರಟಿತು. ಪೂರ್ಣ, ಅವಳಿಗೆ ಮೊದಲು ದೃಷ್ಟಿ ತೆಗಿ. ಶರದಿ, ಸ್ನೇಹ ಎಲ್ಲರೂ ರೆಸ್ಟ್ ಮಾಡಿ, ಸುಸ್ತಾಗಿದ್ದೀರಾ ಬೆಳಗ್ಗೆಯಿಂದ ಅಂದರು ವಿಶ್ವನಾಥರು. ಸರಿ ಎನ್ನುತ್ತಾ ಮೂವರು ಗೆಳತಿಯರು ರೂಮು ಸೇರಿದ್ದರು. ಡ್ರೆಸ್ ಚೇಂಜ್ ಮಾಡಿ ಫ್ರೆಶಪ್ ಆಗಿ ಮೂವರು ಗೆಳತಿಯರು ಮಾತನಾಡುತ್ತಾ ಕುಳಿತಿದ್ದರು. ಶರದಿಯ ಮೊಬೈಲ್ಗೆ ಮೆಸೇಜ್ ಬಂದ ಸದ್ದಾಗಿತ್ತು. ಸತೀಶ್ ಅವರು ರೀಚ್ ಆದ್ರಂತೆ. ಮೆಸೇಜ್ ಓದಿ ಹೇಳಿದಳು ಶರದಿ. ಹೌದಾ? ಅರ್ಥವಾದರೂ ಅರ್ಥವಾಗದವರಂತೆ ಸುಮ್ಮನಾದರು ನಕ್ಷತ್ರ ಮತ್ತು ಸ್ನೇಹ. ಸಂಜು ನಂಬರ್ ಕೊಡೆ, ಫೋಟೋಸ್ ಕಳ್ಸೋಕ್ಕೆ ಕೇಳಬೇಕು. ಎಷ್ಟೊತ್ತಿಗೆ ಸ್ಟೇಟಸ್ ಹಾಕ್ತೀವೋ ಅನ್ನಿಸ್ತಿದೆ ಅಂದಳು ಶರದಿ. ಸಂಜುಗೆ ಬೇಡ, ಸತಿ ಅಣ್ಣಂಗೆ ಮಾಡು, ಕಳಿಸ್ತಾನೆ ಅಂದಳು ನಕ್ಷತ್ರ. ಕಾಲ್ ಬೇಡ, ಮೆಸೇಜ್ ಹಾಕ್ತೀನಿ ಇರು ಅಂದಳು ಶರದಿ. ಮಾತಲ್ಲಿ ಹೇಳೋಕ್ಕಾಗದನ್ನೆಲ್ಲ ಮೆಸೇಜ್ನಲ್ಲಿ ಹೇಳ್ಬೋದು ಅಲ್ವೇನೆ ಶಾ ಎಂದು ಹೇಳಲು ಹೋದ ಸ್ನೇಹ ಶರದಿ ಗುರಾಯಿಸಿದ ಕೂಡಲೇ ಅಲ್ವೇನೆ ನಕ್ಷು ಅಂದಳು. ನನಗೇನೇ ಗೊತ್ತು, ನಾನು ಮೆಂಟ್ಲು ಚಾಟಿಂಗ್ ಮಾಡಿರೋದೇ ಕಡಿಮೆ ಅಂದಳು ನಕ್ಷತ್ರ ಹಾಸಿಗೆ ಮೇಲೆ ಅಡ್ಡಾಗುತ್ತಾ. ಶರು, ಫೋಟೋಸ್ ತರಿಸ್ಕೋ, ಬಟ್ ಯಾವುದನ್ನು ಸ್ಟೇಟಸ್ಗೆಲ್ಲ ಹಾಕಬೇಡ, ನವೀನ್ ಅವರನ್ನು ಕೇಳಿ ಹಾಕು ಅಂದಳು ಸ್ನೇಹ. ಅವನೇನು ಅನ್ನಲ್ಲ ಬಿಡೆ ಅಂದ ನಕ್ಷತ್ರಳ ಮಾತನ್ನು ಅಲ್ಲಗೆಳೆಯುತ್ತಾ. ನಕ್ಷು, ನಿಂಗೆ ಗೊತ್ತಾಗಲ್ಲ, ಥಿಂಕ್ ಮೆಚ್ಯೂರ್ಡ್ ಅಂದಳು. ಪೂರ್ಣಿಮಾ ಕಾಫಿ ತಂದಿದ್ದರು. ಸುಸ್ತಾದಂತೆ ಕಂಡ ಮಗಳ ಮುಖ ನೋಡಿ ನಿದ್ದೆ ಮಾಡಿ ಮೂವರು ಸ್ವಲ್ಪ ಹೊತ್ತು ಅಂತ ಹೇಳಿ ಹೋಗಿದ್ರು. ಮಲಗಿದ ಕೂಡಲೇ ಸ್ನೇಹ ನಕ್ಷತ್ರ ನಿದ್ದೆಗೆ ಜಾರಿದ್ರು. ಶರದಿಗೆ ಸತಿಯಿಂದ ಫೋಟೋಸ್ ಬಂದಿದ್ದವು. ಫೋಟೋಸ್ ನೋಡುತ್ತಲೇ ಸಂತಸದ ಕಂಬನಿ ಜಾರಿದ್ದವು. ಈಗಷ್ಟೇ ಬಯಕೆಗಳನ್ನೆಲ್ಲ ಸಮಾಧಿ ಮಾಡಿ ಬಂದಂತೆ ಎದುರಾದಳು ದಿವ್ಯಾ. ದುರಹಂಕಾರದವಳಾದರೂ ನೊಂದಿದ್ದಾಳೆಂಬುದು ಮುಖದಲ್ಲೇ ಗೋಚರವಾಗ್ತಾ ಇತ್ತು. ಎಲ್ಲರಿಗೂ ಕುಡಿಯಲು ನೀರು ತಂದುಕೊಟ್ಟು ಉಪಚರಿಸಿ, ಕಾಫಿ ಮಾಡಿಸ್ಲಾ ಅತ್ತೆ ಅಂತ ಕೇಳಿದ್ಲು. ನಮಗೇನು ಬೇಡವೆ, ಅಲ್ಲಿ ಕಾಫಿ ಮುಗಿಸಿನೇ ಹೊರಟ್ವಿ. ನಿಮ್ಮ ಮಾವಂದ್ರಿಗೆ ಹುಡುಗೂರಿಗೆ ಟೀ ಮಾಡಿಸು ಅಂದರು ಸುಧಾ. ಹೇಗಾಯಿತು ಸಂಜು, ಫೋಟೋಸ್ ತೋರಿಸು ಅಂದ್ಲು ಆಸಕ್ತಿಯಿಂದ. ದಿವ್ಯಾ, ಟೀ ಮಾಡಿಸು, ಫೋಟೋಸ್ ನಾನೇ ತೋರಿಸ್ತೀನಿ ಅಂದ ನವೀನ್ ಎಂದೂ ಇಲ್ಲದ ಸ್ನೇಹಪರತೆಯಿಂದ. ಏನು ಬಾಸ್, ಲೈನ್ ಕ್ಲಿಯರ್ ಆಯಿತು ಅಂತಾನೋ ತಾರಾ ಕೇಳಿದರು. ನಿಮ್ಮ ಸೊಸೆ ಆರ್ಡರ್ ಮಾಡಿ ಕಳಿಸಿದಾಳೆ, ಫ್ರೆಂಡಾಗಿ ಮಾತಾಡಿ ಆಕ್ಸೆಪ್ಟ್ ಮಾಡ್ಕೊ ಅಂತ. ಗುಡ್ ಅಂದರು ತಾರಾ. ಇನ್ನೂ 1.5 ತಿಂಗಳಿದೆ ಅಂತ ನಿಧಾನ ಮಾಡೋದಲ್ಲ, ಫಾಸ್ಟಾಗಿ ತಯಾರಿ ಆಗಬೇಕು. ನವೀನ್, ನಿನ್ನ ಸ್ಟಡೀಸ್, ಎಂಗೇಜ್ಮೆಂಟ್ ತಯಾರಿ ಎಲ್ಲ ಹೇಗೆ ನಿಭಾಯಿಸ್ತೀಯೋ ನೋಡು. ಟೆನ್ಷನ್ನಲ್ಲಿ ರೇಗಾಡಿದೆಯಾ ಅಂತ ಗೊತ್ತಾಗಬೇಕು. ಅವಾಗಿದೆ ನಿನಗೆ ಅಂದರು ಗೌಡರು. ಸುಮ್ಮನಿರಿ ಅಪ್ಪ, ಇವತ್ತು ಅವ್ರ ಮನೇಲಿ ನೋಡಿದ ಮೇಲೆ ನನ್ನ ಜವಾಬ್ದಾರಿಗಳು ಅರ್ಥ ಆಗ್ತಿದೆ ಕಣ್ತುಂಬಿಕೊಂಡ ನಕ್ಷತ್ರಳ ಮುಖ ನೆನಪು ಮಾಡಿಕೊಳ್ಳುತ್ತಾ ಹೇಳಿದ್ದ. ಮದುವೆ ಮಾಡ್ಕೊಂಡು ಕರ್ಕೊಂಡು ಬರುವಾಗ ಹೀಗಪ್ಪ ಅವಳನ್ನು ಸಮಾಧಾನ ಮಾಡೋದು ಅನ್ನೋದೇ ಚಿಂತೆಯಾಗಿದೆ ನನಗೆ. ನಿಂಗಷ್ಟೇ ಅಲ್ಲ ಕಣೋ, ನಮಗೂ ಅದೇ ಚಿಂತೆ ಆಗಿದೆ. ಅವಳು ಸಮಾಧಾನವಾಗಿ ಹೊಂದ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾವೆಲ್ಲ ಇದ್ದೀವಿ ಅನ್ನೋ ಧೈರ್ಯ, ನಂಬಿಕೆನ ನಾವು ಕೊಡಬೇಕು. ಈ ಮನೆ ಬೇರೆ ಅಲ್ಲ, ಆ ಮನೆ ಬೇರೆ ಅಲ್ಲ ಅಂತ ಅವಳಿಗೆ ಅನಿಸೋ ಹಾಗೆ ಇರಬೇಕು ನಾವುಗಳು, ಸದಾನಂದರು ಹೇಳಿದರು. ಹೌದು ರೀ, ನಾನು ಎಷ್ಟೊಂದು ಮದುವೆ ಮಾತುಕತೆಗಳನ್ನ ನೋಡಿದ್ದೀನಿ. ನೋಡೋಕೆ ಗಂಡು ಬರ್ತಾನೆ ಅಂದರೆ ಹೆಣ್ಮಕ್ಳು ಬರೀ ಅಲಂಕಾರದ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅದರಲ್ಲೂ ಪ್ರೀತಿಗೆ ಮನೆಯಲ್ಲಿ ಉಪ್ಪಿದ್ರಂತೂ ನೆಲದ ಮೇಲೆ ಕಾಲೇ ನಿಲ್ಲಲ್ಲ. ಅಂಥದ್ರಲ್ಲಿ ಇವಳು ವಿಶ್ವನಾಥ್ ಅವರು ನವೀನನ್ನು ಕೈಗಾಕುವಾಗೂ ಕೆಚ್ಚಲು ಬಿಡದೆ ಬಲವಂತವಾಗಿ ಕಚ್ಕೊಳ್ಳೋ ಕರು ಥರ ಅವರಪ್ಪನ್ನ ಔಚ್ಕೊಂಡಿದ್ಲು. ಅವಳಿಗೆ ಆ ಕ್ಷಣಕ್ಕೆ ಯಾರೂ ಬೇಡ ಅನಿಸಿರೋದು ಸುಳ್ಳಲ್ಲ, ಸುಧಾ ಹೇಳಿದರು ಅಪ್ಪನನ್ನು ಅವಡುಗಚ್ಚಿದ ನಕ್ಷತ್ರಳನ್ನು ನೆನಪು ಮಾಡಿಕೊಳ್ಳುತ್ತಾ. ನವಿ ಇಡೀ ದಿನ ಪಕ್ಕದಲ್ಲೇ ಇದ್ರೂ ಕೂಡ ಅವಳು ಸುಧಾರಿಸ್ಕೊಳ್ಳೋದೇ ಇಲ್ಲ. ಸುಧಾರಿಸಿಕೊಂಡವಳ ಹಾಗೆ ನಡೆಸಿದ್ಲು ಅಷ್ಟೇ. ಭಾವ ಮಾತಾಡಿಸಿ ಸಮಾಧಾನ ಮಾಡಿದ್ಮೇಲೆ ಸಮಾಧಾನ ಆಗಿದ್ದು ಸ್ವಲ್ಪ. ಭಾವ, ನೀವು ಮೊದಲೇ ಸಮಾಧಾನ ಮಾಡಿದರೆ ಆಗ್ತಿತ್ತಲ್ವಾ, ಯಾಕೆ ಮಾಡಲಿಲ್ಲ? ಆಪಾದನೆ ಇತ್ತು ತಾರಾ ಮಾತಿನಲ್ಲಿ. ನಾನು ಸಮಾಧಾನ ಮಾಡಿದರೆ ನವೀನಂಗೆ ನಕ್ಷತ್ರ ಅರ್ಥ ಆಗ್ತಿರ್ಲಿಲ್ಲ. ನಾನೇ ಯಾಕೆ, ಸತಿಯತಿ ಕೂಡ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಸುಮ್ಮನಿರಿ ಗೌಡ್ರೆ, ನೀವೇನು ಅಣ್ಣ ತಮ್ಮ ಇಬ್ಬರು ಹೋಗಿ ಹ್ಞೂ ಅನ್ನಿಸ್ಕೊಂಡು ಬಂದ್ರಿ. ಅವತ್ತಿಂದ ಒಂದೇ ಸಮ ಅಳ್ತಿದ್ದಾಳೆ. ಇವಳಿಗೆ ವಿಷಯ ಗೊತ್ತಾಗಂಗಿಲ್ಲ, ಧರ್ಮ ಸಂಕಟ ಅನುಭವಿಸಿದ್ದೀನಿ ನಾವು, ಸೋತವನಂತೆ ಹೇಳಿದ ಯತಿ. ಇವನೇನು ಮೊಬೈಲ್ನಲ್ಲಿ ಇಷ್ಟೊಂದು ಬ್ಯುಸಿ ಆಗಿದ್ದಾನಲ್ಲ, ತಾರಾ ಅನುಮಾನಿಸಿದರು ಸತಿಯನ್ನು ನೋಡುತ್ತಾ. ಲಕ್ಷ್ಮಿ ಫ್ರೆಂಡ್ಸ್ ಇಬ್ಬರು ಇದ್ದಾರಲ್ವಾ, ಆಗ್ಬಿಡ್ರೋ, ಸರಿ ಹೋಗುತ್ತೆ, ಸದಾನಂದರು ಹೇಳಿದರು. ವಾವ್, ಶಬ್ಬಾಸ್ ಗೌಡ್ರೆ, ನಿಮ್ಮ ಸೊಸೆ ತಲೆಯಲ್ಲಿ ಸದ್ಯ ಇನ್ನೂ ಐಡಿಯಾ ಬಂದಿಲ್ಲ, ಹಾಕ್ಕೊಟ್ಬಿಡಿ, ಯತಿನೇ ಉತ್ತರಿಸಿದ್ದ. ಥೋ, ಮೊಬೈಲ್ ನೋಡಿದ್ರೆ ಏನಾದರೂ ಅಂತೀರಪ್ಪ. ಶರದಿ ಫೋಟೋ ಕೇಳಿದ್ಲು, ಕಳಿಸ್ತಿದ್ದೆ. ದಿವ್ಯಾ, ಟೀ ಕೊಟ್ಟರೆ ಕುಡಿದು ನಮ್ಮನೆ ಕಡೆ ಹೊಡ್ತೀವಿ, ನಿದ್ದೆ ಬರ್ತಿದೆ, ಆ ಕಳಿಸುತ್ತಾ ಹೇಳಿದ ಸತಿ. ಏನು ಮಾಡ್ತಿದ್ದಾಳಂತೆ? ನವಿ ಕೇಳಿದ. ಗ್ರೀನ್ ಸಿಕ್ಕಿದೆ ತಾನೇ, ಕಾಲ್ ಮಾಡಿ ಕೇಳ್ಕೊ. ಇನ್ನಾದರೂ ಬಿಡೋ ನನ್ನ ಸ್ವಲ್ಪ ಫ್ರೀಯಾಗಿ, ನಾನು ಚೂರು ಲೈಫ್ನಲ್ಲಿ ಸೆಟಲ್ ಆಗ್ತೀನಿ. ಸತಿ ಕೈ ಮುಗಿದಿದ್ದ. ಮಲ್ಕೋ ಹೋಗ್ರೋ, ರೆಸ್ಟ್ ಮಾಡಿ. ಗೌಡರು ಎದ್ದು ನಿಂತರು. ಅಪ್ಪ, ಒಂದು ನಿಮಿಷ, ನಾನು ಸ್ವಲ್ಪ ಮಾತಾಡಬೇಕು ಎಂದ ನವೀನ್. ಎನ್ನುತ್ತಾ ಅಲ್ಲೇ ಕೂತರು ಗೌಡರು. ಒಳಗೋಗಲು ತಿರುಗಿದ ದಿವ್ಯಾಳಿಗೆ, ದಿವ್ಯಾ, ನಾನು ನಿನ್ನ ಜೊತೆನೇ ಮಾತಾಡಬೇಕು ಅಂದ.
ನೋಡು ದಿವ್ಯಾ, ಲೈಫ್ ಅಂದಮೇಲೆ ಒಬ್ಬೊಬ್ಬರು ಆಸೆ ಕನಸುಗಳು ಒಂದೊಂದು ಥರ ಇರ್ತವೆ. ಯಾವ ಹೂವು ಯಾರ ಮುಡಿಗೋ ಅಂತ ಬರೆದಿರುತ್ತೋ, ಯಾವ ಅಕ್ಕಿ ಕಾಳಿನ ಮೇಲೆ ಯಾರ ಹೆಸರು ಬರೆದಿರುತ್ತೋ ಅವರಿಗೆ ಸಿಗೋದು. ಹಾಗೆ ಜೀವನ ಕೂಡ ನಾವೇನೇನೋ ಲೆಕ್ಕಾಚಾರ ಹಾಕ್ಬೋದು, ಆದರೆ ಮೇಲೊಬ್ಬ ಕೂತಿರ್ತಾನಲ್ಲ, ಅವನೇನು ನಿರ್ಧಾರ ಮಾಡಿರ್ತಾನೋ ಅದೇ ಆಗೋದು. ನಾನು ನಿನ್ನ ಮೇಲೆ ತುಂಬ ರೇಗಿದ್ದೀನಿ. ನಡೆದಿದ್ದಕ್ಕೆಲ್ಲ ಕ್ಷಮೆ ಇರಲಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಮನಸ್ಸಿನಲ್ಲಿ ಯಾವುದನ್ನೂ ಇಟ್ಕೋಬೇಡ. ನೀನು ಯಾವತ್ತಿದ್ರೂ ನನಗೆ ಮಾವನ ಮಗಳೇ. ನಾನು ನಿನಗೆ ಅತ್ತೆ ಮಗನೇ. ಅಮ್ಮಂಗೆ ನೀನು ಸೊಸೆನೇ. ನಕ್ಷತ್ರನ ಮದುವೆ ಆಗ್ತಿದ್ದಾನೆ, ಅವಳು ಈ ಮನೆ ಸೊಸೆ. ಇನ್ನೂ ಈ ಮನೇಲಿ ನಾನು ಅತಿಥಿ ಅಂತ ಏನೇನೋ ಯೋಚನೆ ಮಾಡಬೇಡ. ಈ ಮನೆಗೆ ಸೊಸೆ ಆಗಿದ್ರೇನಂತೆ, ಮಗಳಾಗಿ ಮನೆಯಲ್ಲಿರು. ನಿಮ್ಮಪ್ಪ ಎಂಥವ್ರು ಅಂತ ಎಲ್ರಿಗೂ ಗೊತ್ತು. ಲೈಫ್ ಅತಂತ್ರ ಆಯಿತು ಅಂತ ಯೋಚನೆ ಮಾಡಬೇಡ. ನೀನು ಓದಬೇಕು ಅಂದಿದ್ದನ್ನು ಓದಿಸಿ ಒಳ್ಳೆ ಕಡೆ ನೀನು ಒಪ್ಪಿದ ಸಂಬಂಧಕ್ಕೆ ಮದುವೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಈ ಮನೆಯಲ್ಲಿ ಒಬ್ಬಳು ಮಗಳಿದ್ದಿದ್ರೆ ಹೇಗೆ ನೋಡ್ಕೋತಿದ್ವೋ ಹಾಗೆ ನಿನ್ನ ನೋಡ್ಕೋತೀವಿ. ಆರಾಮಾಗಿರು ಮನೆಯಲ್ಲಿ ಒಬ್ಬಳಾಗಿ. ಎಲ್ಲರೂ ಏನಂತೀರಾ? ಎಲ್ಲರ ಅಭಿಪ್ರಾಯ ಕೇಳಿದ್ದ. ನವೀನ ಸರಿಯಾಗಿ ಹೇಳಿದ್ದಾನೆ. ನಮ್ಮ ಯಾರದ್ದೂ ಅಭ್ಯಂತರ ಇಲ್ಲ. ಇವತ್ತಿಂದ ದಿವ್ಯಾ ಈ ಮನೆ ಮಗಳು. ಎಲ್ಲರೂ ಒಟ್ಟಿಗೆ ಹೇಳಿದರು. ಸರಿ, ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ, ಬಂದರೂ ಹೋಗೋಣ ಅಂದ. ಗುರುವೇ, ಇನ್ನಾದರೂ ನಮ್ಮನ್ನು ಸ್ವತಂತ್ರವಾಗಿ ಉಸಿರಾಡೋಕೆ ಬಿಡೋ, ನಾವು ಮನೆಗೆ ಹೋಗ್ತೀವಿ, ಹೋಗು ಅಂದ ಸತಿ. ನವೀನ್ ಅತ್ತ ಹೋದ ಮೇಲೆ ತಾರಾ ಹೇಳಿದರು. ಎಲ್ಲರೂ ಆಚೆ ಇದ್ದಾಗ ನಕ್ಷತ್ರಂಗೆ ಬಾಯಿ ಹೇಳಕ್ಕೆ ಹೋಗಿದ್ನಲ್ಲ, ಆಗ ನಕ್ಷತ್ರ ಹೇಳಿ ಕಳಿಸಿರೋದು ದಿವ್ಯಾ ಹತ್ರ ಮಾತಾಡಿ ನೀವು ಅಂತ. ದಿವ್ಯಾ ನೀನು ಬರದೇ ಇದ್ದಿದ್ದಕ್ಕೆ ಕೇಳಿದ್ಲು. ಕಾಲ್ ಮಾಡಿ ಮಾತಾಡಿಸು, ಇಲ್ಲ ನವೀನ್ ಏನಕ್ಕಾದರೂ ಹೋಗಿರ್ತಾನಲ್ಲ, ಆಗ ಒಂದಿನ ಹೋಗಿ ಮಾತಾಡ್ಸ್ಕೊಂಡು ಬಾ ಆಯಿತಾ ಅಂತ ಹೇಳಿದರು. ಸರಿ ಅತ್ತೆ ಅಂದಳು ದಿವ್ಯಾ. ತಾರಮ್ಮ ನವೀನ ಮತ್ತೇನಕ್ಕೆ ಹೋಗಬೇಕು ಅವ್ರ ಮನೆಗೆ ಎದ್ದಿ ಕೇಳಿದ. ಏನಾದರೂ ಇರುತ್ತಲ್ವೇನೋ ಕೊಡೋದು ಅದು ಇದು, ಹೋಗಿ ಬರಲಿ ಬಿಡಿ, ಅವನ ಹೆಂಡತಿ ಮನೆಗೆ ಅವನು ಹೋಗಿ ಬರ್ತಾನೆ ಸುಧಾ ಹೇಳಿದ್ರು. ದೇವ್ರೇ ಕಾಪಾಡಪ್ಪ ಎನ್ನುತ್ತಾ ಸರಿ ನಾವಿನ್ನು ಹೊರಡ್ತೀವಿ ಎನ್ನುತ್ತಾ ಹೊರಟರು. ಭರವಸೆಯ ಆಗಸದಿ ಭವಿಷ್ಯದ ಹೊಂಗನಸಲಿ ಬಿಳಿ ಮೇಘ ವರ್ಷಧಾರೆಯಾದಾಗ ಒಲವಿನ ದೋಣಿಯಲ್ಲಿ ಸಾಗುವ ಈ ಬಾಳಪಯಣ ಕುಚುಕುವಿನ ಒಲವು ಒಲಿದ ಕ್ಷಣ ಎಂಬ ತಲೆಬರಹದಡಿ ನಕ್ಷತ್ರಗಳನ್ನು ಎತ್ತಿಕೊಂಡು ರೋಸ್ ಪೆಟಲ್ಸ್ನಿಂದ ಮಾಡಿದ ಹಾರ್ಟ್ ಶೇಪ್ಗಳ ಮೇಲೆ ನಡೆಯುತ್ತಿರುವ ಕ್ಯಾಂಡಿಡ್ ಪಿಕ್ ಒಂದನ್ನು ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದ. ನಕ್ಷತ್ರಳ ಮನೆ ತಲುಪಿದಾಗಿನಿಂದ ಸೈಲೆಂಟ್ ಮೋಡಲ್ಲಿದ್ದ ಮೊಬೈಲ್ ನೋಡದ ನವೀನ್ ಮಲಗಲೆಂದು ರೂಮಿಗೆ ಬಂದಾಗ ಮೊಬೈಲ್ ನೋಡಿದ್ದ. ಕಾಲ್, ಮೆಸೇಜ್, ಮತ್ತೊಂದಷ್ಟು ಆತ್ಮೀಯರು ಸತಿ ಶೇರ್ ಮಾಡಿದ ಫೋಟೋವನ್ನು ಪೋಸ್ಟ್ ಮಾಡಿ ವಿಶ್ ಮಾಡಿ ಅಭಿನಂದಿಸಿದರು. ಒಟ್ಟಿನಲ್ಲಿ ಶುಭಾಶಯಗಳ ಸುರಿಮಳೆ. ನಿದ್ರೆ ಹಾರಿ ಹೋಗಿತ್ತು. ಎಲ್ಲರಿಗೂ ಪ್ರತಿಕ್ರಿಯಿಸುತ್ತಾ ಸತಿಗೆ ಕಾಲ್ ಮಾಡಿದ್ದ. ಆಗ ತಾನೇ ಮನೆ ಹೊಸ್ತಿಲು ತುಳಿತಿದ್ದವನು ಏನೋ ಮಲಗಲಿಲ್ವಾ ಅಂದ ಕಾಲ್ ರಿಸೀವ್ ಮಾಡ್ತಾ. ನಾನು ಮಲಗ್ತೀನಿ ಬಾ ಮಗನೇ, ಇಲ್ಲಿ ರಿಪ್ಲೈ ಕೊಡು. ಅದ್ಯಾವ ಸೈಕಲ್ ಗ್ಯಾಪಲ್ಲಿ ಪೋಸ್ಟ್ ಮಾಡಿದೆ ಅಂತ ಕೇಳಿದ್ದ. ಯಾವುದೋ ಒಂದು ಗ್ಯಾಪ್ ವಿತ್ ಟೈಮ್ ಮೆಮೊರಿ ಇರಬೇಕಲ್ಲ, ಅದಕ್ಕೆ ಪೋಸ್ಟ್ ಮಾಡಿದೆ, ರೆಸ್ಟ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡಿದ ಸತಿ. ಕನಸಲ್ಲೂ ಬೆಂಬಿಡದೆ ಕಾಡುತ್ತಿದ್ದವಳನ್ನು ನನಸಾಗಿ ಜೀವಮಾನಕ್ಕೂ ಜೊತೆಗಾತಿಯಾದ ಸಂತೋಷದ ಮುಂದೆ ಹಸಿವು, ನಿದ್ದೆ, ನೀರಡಿಕೆಗಳೆಲ್ಲವೂ ಹಾರಿ ಹೋಗಿದ್ದವು. ಅರೆಗಳಿಗೆಯೂ ಅಗಲಿರಲಾರೆ ನಿನ್ನ ಎಂದುಕೊಂಡು ಸಂಜಯ್ ತೆಗೆದಿದ್ದ ಫೋಟೋಸ್ಗಳನ್ನೆಲ್ಲ ನೋಡುತ್ತಾ ಕುಳಿತ. ಸಂಜಯ್ಗೆ ಫೋಟೋಗ್ರಫಿ ಹುಚ್ಚು. ಕೆನಾನ್ ಕ್ಯಾಮ್ರಾ ಕೊಡಿಸಿ ಎಂದು ಅತ್ತು ಕರೆದು ರಂಪಾಟ ಮಾಡಿದ್ದ. ಕೊನೆಗೆ ನಾನೇ ಬೈದು ಕೊಡಿಸಿದ್ದೆ. ಆದರೆ ಇವತ್ತು ನನಗೆ ಆ ಕ್ಷಣಕ್ಕೆ ಹೊಳಿಲಿಲ್ಲ ಫೋಟೋಸ್ ತಗೋಬೇಕು ಅಂತ. ಆದರೆ ಸಂಜು ಪ್ರತಿ ಸನ್ನಿವೇಶವನ್ನು ಕ್ಯಾಪ್ಚರ್ ಮಾಡಿದ್ದಾನೆ, ಯಾರೂ ಹೇಳ್ದೆ ಕೂಡ. ಸತಿ ಯತಿ ಮೆಮೊರಬಲ್ ಮಾಡಬೇಕು ಅಂತ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಶರದಿ, ಸ್ನೇಹ, ಸಂಜು, ಅರುಣ್, ಕರಣ್, ಜೀವನ್ ಎಲ್ಲರೂ ಕೈ ಜೋಡಿಸಿದ್ದಾರೆ. ಸಾಕಲ್ವಾ ಇಷ್ಟು? ಪ್ರೀತಿಸೋ ಫ್ಯಾಮಿಲಿ, ಫ್ರೆಂಡ್ಸು, ನಾನು ಬಯಸಿದ ಸಂಗಾತಿ. ಸ್ವರ್ಗ ಬೇರೆಲ್ಲೂ ಇಲ್ಲ, ಇಲ್ಲೇ ಇದೆ ಅಂತ ಅನಿಸಿತ್ತು ನವೀನನಿಗೆ. ಚುಕ್ಕಿ ಏನು ಮಾಡ್ತಿದ್ದಾಳೋ ಈಗ? ಅವಳು ನನ್ನ ಹಾಗೆ ನೆನಪು ಮಾಡಿಕೊಡ್ತಿದ್ದಾಳ? ಈ ಕೂಡಲೇ ಮಾತನಾಡಬೇಕು ಅನಿಸಿ ಅವಳಿಗೆ ಕರೆ ಮಾಡಿದ್ದ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.